ಫ್ರೆಂಡ್ಸ್ ಫಸ್ಟ್ ಹೇಗೆ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡೋ ಸಾಕು, ನೀವು ಕೂಡ ಆರಾಮ್ಸೆ ಅಪ್ಲೈ ಮಾಡೋದೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಫ್ರೆಂಡ್ಸ್, ಇದು ಹೊಸ ವಿಡಿಯೋದಲ್ಲಿ ಸಖತ್ತಾಗಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಅದು ನಮ್ಮ ಅಮೆಝಾನ್ ಕಂಪ್ನಿಯಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ನ ಕೂಡ ಹೈರಿಂಗ್ ಮಾಡ್ಕೊಳ್ತಿದೆ. ಅದು ಹೆಡ್ ಆಫೀಸ್ ಕೂಡ ಬೆಂಗಳೂರಲ್ಲಿದೆ. ಸೊ ಅದೊಂದು ನಮ್ಮ ಕರ್ನಾಟಕದವರಿಗೆ ಪ್ಲಸ್ ಪಾಯಿಂಟ್. ಕಂಪನಿಯಿಂದ ಸೊ ವೇಕೆನ್ಸೀಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದೊಂದು ನಮ್ಮ ಕರ್ನಾಟಕಕ್ಕೆ ಖುಷಿಯಾದ ವಿಚಾರ. ಓಕೆ, ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದೇ ರೀತಿಯ ಜಾಬ್ಸ್ಗಾಗಿ, ನೋ ಇನ್ವೆಸ್ಟ್ಮೆಂಟ್ ಜಾಬ್ಸಿಗಾಗಿ ಕನ್ನಡ ಇನ್ಫೋ 99 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನೀವು ವರ್ಕ್ ಮಾಡೋ ಇಷ್ಟ ಇದ್ದರೆ ಮಾತ್ರ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಇಲ್ಲಾಂದರೆ ವೀಡಿಯೋನ ಇಲ್ಲಿಗೆ ಬಿಟ್ಬಿಡಿ. ಏಕೆಂದರೆ ನೀವು ಸೀರಿಯಸ್ ಆಗಿ ವರ್ಕ್ ಮಾಡ್ತೀರಾ ಅಂದರೆ ಕಂಪ್ಲೀಟಾಗಿ ನೋಡಿ. ಸೊ ಮತ್ತು ಏಜ್ಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕ್ರೈಟೇರಿಯನ್ ಇರೋಲ್ಲ. ಸೊ ನೀವು 20, 21, 22 ವರ್ಷ ಎಷ್ಟಾಗಿದ್ರು ಸೊ ನೀವು 40 ಇಯರ್ಸ್ ತನಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮತ್ತು ಆಲ್ ಸ್ಟ್ರೀಮ್ ಕ್ಯಾಂಡಿಡೇಟ್ ಅಂದರೆ ಸ್ಟ್ರೀಮ್ ಏನಾದರೂ ಕಾಮರ್ಸ್ ಅಥವಾ ಆರ್ಟ್ಸು, ಮೆಡಿಕಲ್ಲು, ನಾನ್ ಮೆಡಿಕಲ್ಲು ಯಾವುದೇ ಆಗಿದ್ರೂ ಪರವಾಗಿಲ್ಲ. ಸೊ ನೀವು ಎಲ್ಲದಕ್ಕೂ ಎಲಿಜಿಬಲ್ ಆಗಿರ್ತೀರ. ಸೊ ಆರಾಮ್ಸೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆನಾ? ಇನ್ನು ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ವೇಕೆನ್ಸಿ ಇರುತ್ತೆ, ಯಾವ ಜಾಬಿಗೆ ಹೈರಿಂಗ್ನ ಮಾಡ್ಕೊಳ್ತಿರೋದೆ, ಹೇಗೆ ಅಪ್ಲೈ ಮಾಡಬೇಕು, ಲಿಂಕ್ ಎಲ್ಲಿ ಸಿಗುತ್ತೆ, ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಾನು ಕೊಟ್ಟಿರ್ತೀನಿ. ಸೊ ವಿಡಿಯೋನ ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ. ಮತ್ತು ವಿಡಿಯೋಗೊಂದು ಲೈಕ್ ಹಾಕಿ, ಮತ್ತು ಇದೇ ಥರ ವೀಡಿಯೋಸ್ನ ಮಾಡೋಕ್ಕೆ ತುಂಬ ನಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಹಾಗಿರೋ ಬನ್ನಿ, ನಿಮ್ಮ ಟೈಮ್ನ ನಾನು ಜಾಸ್ತಿ ವೇಸ್ಟ್ ಮಾಡೋಣ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ನೀವು ನೋಡ್ತಾ ಇರ್ಬೋದು ಮೊಬೈಲ್ ಸ್ಕ್ರೀನಲ್ಲಿ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ನೋಡ್ತಾ ಇರ್ಬೋದು ಅಮೆಝಾನ್ ಜಾಬ್ಸ್ ಅಂತ ಹೇಳ್ಬಿಟ್ಟು. ಸೊ ಅಮೆಝಾನ್ ಅಫಿಷಿಯಲ್ ವೆಬ್ಸೈಟಿಗೆ ನಾವು ಬಂದಿದ್ದೀವಿ. ಸೊ 100% ವೇಕೆನ್ಸಿ ಇರುತ್ತೆ. ಸೊ ಯಾವುದೇ ರೀತಿ ಫೇಕ್ ಅಂತೂ ಇರೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಪೋಸ್ಟಿಗೆ ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಸಪ್ಲೈ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಪ್ಲೈ ಚೈನ್ ಅಸೋಸಿಯೇಟ್, ಸಪ್ಲೈ ಚೈನ್ ಪ್ಯಾಕೇಜಿಂಗ್ ಆಪ್ರೇಷನ್ಸ್ ಇಂಟಿಗ್ರೇಷನ್ಸ್ ಅಂತ ಇದೆ. ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ನೋಡಿ ಜಾಬ್ ID ಕೂಡ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೋಡಿ ಕರ್ನಾಟಕ ಅಂತ ಇದೆ. ಓಕೆನಾ? ಇನ್ನು ನೆಕ್ಸ್ಟು ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದೆ. ಸೊ ಡಿಸ್ಕ್ರಿಪ್ಷನ್ ಬಗ್ಗೆ ನೋಡೋದಾದರೆ ಇಲ್ಲಿ ಏನಿದೆ ಅಂದರೆ ಬೇಸಿಕಲಿ ನಿಮಗೆ ಅಮೆಝಾನ್ ಕಂಪ್ನಿ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ. ಈ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ನೀವೆಲ್ಲ ಪ್ರಾಡಕ್ಟ್ನೆಲ್ಲ ಆರ್ಡರ್ ಮಾಡಿರ್ತೀರಿ. ಸೊ ಕಂಪ್ನಿ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ ಅಂತ ತಿಳ್ಕೊತೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಓಕೆನಾ? ನೋಡ್ತಾ ಇರ್ಬೋದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇದೆ. ಸೊ ಓಕೆ, ಇಲ್ಲಿ ಬೇಸಿಕಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸೊ ಇದ್ರ ಬಗ್ಗೆ ನಿಮ್ಮ ಬೇಸಿಕಲಿ ಕನ್ನಡದಲ್ಲಿ ನಾನು ಹೇಳಬೇಕಂತ ಹೇಳಿದ್ರೆ ಏನೇನು ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಫಸ್ಟು ಫ್ರೆಂಡ್ಸ್, ನೀವು ಸಪ್ಲೈ ಚೈನ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಈ ಜಾಬ್ ಬಗ್ಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಪ್ಲೈ ಚೈನ್ ಅಂದರೆ ಏನು ಅಂತೇಳಿ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಇವಾಗ ನಾನು ಸಪ್ಲೈ ಚೈನ್ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದನ್ನು ತಿಳ್ಕೊಳ್ಬೇಕಾಗುತ್ತೆ ನೀವು ನಾಲೆಜಿಗೋಸ್ಕರ ಆದರೂ. ಓಕೆನಾ? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಅಮೆಝಾನಿಂದ ಪ್ರಾಡಕ್ಟ್ನೆಲ್ಲ ಆರ್ಡ್ರ್ ಮಾಡೇ ಇರ್ತೀರ. ಓಕೆನಾ? ಅಮೆಝಾನ್ ಹತ್ರ ಒಂದು ಪ್ರಾಡಕ್ಟ್ ಐತೆ ಅಂತ ತಿಳ್ಕೊಳ್ಳಿ, ಆರ್ಡ್ರ್ ಮಾಡಿದ್ದೀರಾ, ನೀವು ಬೆಂಗಳೂರಲ್ಲಿ ಇರ್ತೀರ. ಓಕೆನಾ? ನೀವು ಆರ್ಡ್ರ್ ಮಾಡಿದ್ದು ಪ್ರಾಡಕ್ಟು ಬೆಂಗಳೂರಲ್ಲಿಲ್ಲ, ಮುಂಬೈ ಅಥವಾ ಡೆಲ್ಲಿಲೇ ಇದೆ ಅಂತ ತಿಳ್ಕೊಳ್ಳಿ. ಬಟ್ ಚೈನ್ ಥರ ಮಾಡಿಕೊಂಡು ನಿಮ್ಮ ಹತ್ರ ನೀವು ತೊಗೊಬರೋದಾಗಿರುತ್ತೆ. ಓಕೆನಾ? ಆ ಟೈಮಲ್ಲಿ ಎಲ್ಲಿವರೆಗೂ ಬರುತ್ತೆ, ಯಾವ್ಯಾವ ಪ್ರಾಡಕ್ಟು ಮುಂಬೈಯಲ್ಲಿದೆ ಅಥವಾ ಪ್ರಾಡಕ್ಟು ಬೆಂಗಳೂರಲ್ಲಿ ಎಷ್ಟಿದೆ ಮತ್ತು ಅದನ್ನು ಹೇಗೆ ಸಪ್ಲೈ ಮಾಡಬೇಕು, ಯಾವ್ಯಾವ ವೇರ್ ಹೌಸಲ್ಲಿಂದ ಪ್ರಾಡಕ್ಟ್ನ ಔಟ್ ಮಾಡ್ತಾರೆ, ವೇರ್ ಹೌಸಿಂದ ನಮಗೆ ಹೇಗೆ ಕಳಿಸ್ತಾರೆ, ಇದಿಷ್ಟು ಸಪ್ಲೈ ಚೈನ್ ಆಪ್ರೇಷನ್ಸ್ ಪ್ರೊಸೆಸ್ ಕೆಳಗಡೆ ಬರುತ್ತೆ. ಓಕೆನಾ? ಇದು ಬರುತ್ತೆ. ಇನ್ನು ವರ್ಕ್ ಹೇಗೆ ಮಾಡಬೇಕು, ಸೊ ಇದು ನಾಲೆಜಿಗೋಸ್ಕರ ನಾನು ಹೇಳಿರೋದಾಗಿರುತ್ತೆ. ಓಕೆನಾ? ಈ ಟ್ರಾನ್ಸ್ಪೋರ್ಟೇಷನ್ ಹೇಗಾಗುತ್ತೆ, ರೆಕಾರ್ಡ್ಸ್ನೆಲ್ಲ ನೀವು ಮೇಂಟೈನ್ ಮಾಡೋದಾಗಿರುತ್ತೆ. ಸೊ ಅದಕ್ಕೆ ಏನಿರುತ್ತೆ ಅಂತ ನೋಡೋದಾದರೆ ಫ್ರೆಂಡ್ಸ್, ಸೊ ಇವಾಗ ನಿಮ್ಮದು ವರ್ಕಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ವೀಡಿಯೋನ ನೀವು ನೋಡಬೇಕಾಗುತ್ತೆ. ಫುಲ್ಫಿಲ್ ಸೆಂಟರು ಅಥವಾ ವೇರ್ ಹೌಸಲ್ಲಿ ವೀಡಿಯೋನ ನೀವು ಪ್ರಾಪರಾಗಿ ನೋಡಬೇಕಾಗಿರುತ್ತೆ. ಅಲ್ಲಿರೋ ಟೂಲ್ಸ್ನ ನೀವು ಯೂಸ್ ಮಾಡ್ಕೋಬೇಕಾದ್ರೆ ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ನೋಡಬೇಕಾಗಿರುತ್ತೆ. ಓಕೆನಾ? ಲಿಂಕಲ್ಲಿ ಮಾರ್ಕ್ ಮಾಡೋದಾಗಿರುತ್ತೆ, ಮಾರ್ಕ್ನು ಕೂಡ ಮಾಡಬೇಕಾಗಿರುತ್ತೆ. ಸೊ ಇದೇ ಥರನೇ ಬೇಸಿಕಲಿ ಜಾಬ್ ಇರುತ್ತೆ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇನ್ನು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ನಿಮಗೆ ಅರ್ಥ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಇನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ತಾ ಇದ್ದರೆ ವೀಡಿಯೋ ಫುಲ್ಲು ಲೆಂದಿ ಆಗುತ್ತೆ. ಸೊ ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಕಂಪ್ಲೀಟ್ ನಿಮಗೆ ಕಂಪ್ನಿಯವರೇ ನಿಮಗೆ ಇಲ್ಲಿ ನೆಕ್ಸ್ಟು ಕೊಡ್ತಾರೆ. ಓಕೆನಾ? ಫುಲ್ಲು ಡೀಟೇಲ್ ಆಗಿ ನಿಮಗೆ ಹೇಳ್ತಾರೆ. ನೆಕ್ಸ್ಟು ನೀವೇನಾದರೂ ಸೆಲೆಕ್ಟ್ ಆದರೆ ಅದಕ್ಕೆ ಟ್ರೈನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೋಡ್ಬೋದು ಬ್ಯಾಚುಲರ್ ಡಿಗ್ರಿ ವಿತ್ ಸಮ್ ನಾಲೆಜ್ ಆಫ್
ಎಕ್ಸೆಲ್, ವರ್ಡ್, ಎಕ್ಸೆಟ್ರಾ ಅಂತ ಇದೆ. ಸೊ ಬ್ಯಾಚುಲರ್ ಡಿಗ್ರಿ ಅಂತ ಹೇಳಿದ್ರೆ ಯಾವುದಂತ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಡಿಗ್ರಿಲಿ ಕಾಮರ್ಸ್ ಮಾಡಿದ್ರೆ ಆಗುತ್ತೆ, ಸೈನ್ಸ್ ಮಾಡಿದ್ರೆ ಆಗುತ್ತೆ, ಆರ್ಟ್ಸ್ ಮಾಡಿದ್ರೆ ಆಗುತ್ತೆ. ಓಕೆನಾ, ಬಿ.ಕಾಮ್. ಸೊ ಸಮ್ ಕೋರ್ಸಸ್ ಎಲ್ಲ ಇದೆ. ಸೊ ಡಿಗ್ರಿಯಲ್ಲಿ ಬರೋದು ಯಾವ್ದು ಮಾಡಿದ್ರು ಪರವಾಗಿಲ್ಲ, ಅಪ್ಲೈ ಮಾಡೋದಾಗುತ್ತೆ. ಇನ್ನು ನಾಲೆಜ್ ಆಫ್ ಎಕ್ಸೆಲ್ ನಾಲೆಜ್ ಅಂತೂ ಬೇಕಾಗುತ್ತೆ. ಇದೊಂದು ಸ್ಕಿಲ್ ಆಗಿರುತ್ತೆ. ಸೊ ಯಾವುದೇ ಕಂಪ್ನಿಗೆ ಹೋಗಿ ಈ ಒಂದು ಸ್ಕಿಲ್ ನೀವು ಮಾಡಲೇಬೇಕಾಗಿರುತ್ತೆ, ನಾಲೆಜ್ ಇರಲೇಬೇಕಾಗುತ್ತೆ ಎಕ್ಸೆಲ್ನ. ಸೊ ಇದನ್ನು ಇದ್ದರೆ ನೀವು ಅಪ್ಲೈ ಮಾಡೋದಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಷನ್ಸ್ ನೋಡೋದಾದರೆ ನಾವಾಗೇ ಹೇಳ್ದಂಗೆ ಸೊ ಅದೇ ಆಗಿರುತ್ತೆ, ಬ್ಯಾಚುಲರ್ ಆಫ್ ಡಿಗ್ರಿ ಆಫ್ ನಾಲೆಜ್ ಹಿಂಗೆ ನೋಡ್ತಾ ಇರ್ಬೋದು. ಸೊ ಅದೇ ಸೇಮ್ ಇದೆ. ಇನ್ನು ನೆಕ್ಸ್ಟು ಫ್ರೆಂಡ್ಸ್, ಇನ್ನು ಕೆಳಗಡೆ ಈ ಕಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನೀವು ನೋಡ್ತಾ ಇರ್ಬೋದು ಜಾಬ್ ಡೀಟೇಲ್ಸ್ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಇಂಡಿಯಾ, ಕರ್ನಾಟಕ, ಬೆಂಗಳೂರು ಅಂತಿದೆ, ಮತ್ತು ಇಲ್ಲಿ ಹೈದರಾಬಾದ್ ಅಂತಿದೆ. ಸೊ ಇದು ನಮ್ಮ ಬೇಡ. ಸೊ ಇಲ್ಲಿ ನಾವು ಬೆಂಗಳೂರು ಲೊಕೇಶನ್ ಇದೆ, ಇದು 2 ಹೆಡ್ ಆಫೀಸ್ ಆಗಿರುತ್ತೆ. ಓಕೆನಾ, ಇದಿಷ್ಟು 2 ಹೆಡ್ ಆಫೀಸ್ ಆಗಿರುತ್ತೆ. ಸೊ ನಮ್ಮ ಬೆಂಗಳೂರು ಆಗಿರೋದ್ರಿಂದ ನಮ್ಮ ಕರ್ನಾಟಕರಿಗೆ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಯಾಕೆಂದರೆ ಯಾರು ಕೂಡ ಈಗ ತುಂಬ ಜಾಬಿಗೆ ನೀವು ಅಪ್ಲೈ ಮಾಡ್ತೀವಿ ಸೆಲೆಕ್ಟ್ ಆಗಿಲ್ಲ ಅಂತ ಇದಾಗಬೇಡಿ. ಸೊ ಎಲ್ಲದಕ್ಕೂ ಅಪ್ಲೈ ಮಾಡಿ, ಯಾರ್ಯಾರ ಹೇಗಿರುತ್ತೆ ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ನೋಡಿ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಅಪ್ಲೈ ಮಾಡಿ. ನೀವು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಅಪ್ಲೈ ಲಿಂಕ್ನ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಜಸ್ಟ್ ಇಲ್ಲಿ ಅಪ್ಲೈ ನಾವು ಅಂತ ಐತೆ ಅಲ್ವಾ. ಸೊ ಇದು ನೀವು ಇಲ್ಲಿ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ನಾವು ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಒಂದು ಪೇಜ್ ಓಪನ್ ಮಾಡಿದ್ಮೇಲೆ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಸೊ ಲಾಗಿನ್ ವಿತ್ ಅಮೆಝಾನ್ ಅಂತಿದೆ, ಲಾಗಿನ್ ವಿತ್ ಗೂಗಲ್ ಅಂತಿದೆ. ಸೊ ಇಲ್ಲಿ ಬೇಕಂದರೆ ಇಲ್ಲಿ ಇಮೇಲ್ ಐ ಡಿ ಮುಖಾಂತರ ಬೇಕಾದ್ರೆ ನೀವು ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು ಇಲ್ಲೂ ಬೇಕಾದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು. ಬಟ್ ನಾನು ಸೈನ್ ಇನ್ ವಿತ್ ಗೂಗಲ್ನ ಮಾಡ್ತೀನಿ. ಸೊ ಗೂಗಲ್ನ ಕ್ಲಿಕ್ ಮಾಡಿದ್ಮೇಲೆ ನೀವು ಗೂಗಲಲ್ಲಿ ಸೈನ್ ಇನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸೈನ್ ಇನ್ನ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಇಂಡಿಯಾ, ಕರ್ನಾಟಕ, ಬೆಂಗಳೂರು ಅಂತಿದೆ. ಸೊ ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಇನ್ನು ಹೀಗೆ ಅಪ್ಲೈ ಮಾಡಬೇಕಂದ್ರೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ನೇಮ್ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ, ಮತ್ತು ಲಾಸ್ಟ್ ನೇಮ್ನು ಕೂಡ ಎಂಟ್ರ್ ಮಾಡಬೇಕಾಗಿರುತ್ತೆ. ಇಮೇಲ್ ಐ ಡಿ ಇವೇನು ಹಾಕಿರುತ್ತೆ ಅದೇ ಡಿಫಾಲ್ಟ್ ಇರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ ಫೋನ್ ನಂಬರ್ ಅಂತಿದೆಯಲ್ಲ, ಸೊ ಇಲ್ಲಿ US ಸೆಲೆಕ್ಟ್ ಆಗಿರುತ್ತೆ, ನೀವು ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಂಡಿಯಾ ಅಂತ ಇದೆಯಲ್ಲ, ಭಾರತ ಅಂತೇಳಿ +91 ಅಂತ ಹೇಳ್ಬಿಟ್ಟು ಈ ಕಂಟ್ರಿ ಕೋಡ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಫೋನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ಫೋನ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟು ಅಡ್ರೆಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಅಡ್ರೆಸ್ ಲೈನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಯಾವ ಸಿಟಿಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಸಿಟಿನ ಆ್ಯಡ್ ಮಾಡಿ, ಇನ್ನು ಪಿನ್ ಕೋಡ್ನ ಎಂಟರ್ ಮಾಡಿ, ನೆಕ್ಸ್ಟು ಇಲ್ಲಿ ಕಂಟ್ರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಸ್ಟೇಟ್ನ ನೀವು ಮಾಡಬೇಕಾಗುತ್ತೆ. ಓಕೆನಾ, ಇವಾಗ ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ನಾನು ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಇಮೇಲ್ ಐ ಡಿ ಡೆಫಾಲ್ಟ್ ಇದ್ದೀನಿ, ಫೋನ್ ನಂಬರ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಅಡ್ರೆಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಅಡ್ರೆಸ್ನ ಆ್ಯಡ್ ಮಾಡಾದ್ಮೇಲೆ ಈ ನೆಕ್ಸ್ಟ್ ಕೆಳಗಡೆ ಸಿಟಿನ ಆ್ಯಡ್ ಮಾಡಬೇಕಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಿನ್ ಕೋಡ್ನ ಎಂಟರ್ ಮಾಡಾಯಿತು. ಇನ್ನು ಇಲ್ಲಿ ನೆಕ್ಸ್ಟು ಕಂಟ್ರಿನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಈ ನೆಕ್ಸ್ಟ್ ಇಲ್ಲಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಟಿಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ SMS ನೋಟಿಫಿಕೇಷನ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಇಲ್ಲಿ ಜನರಲ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಹೀಗೆ ಸುಮಾರು ಸ್ಟೆಪ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಜನರಲ್ ಕ್ವಶನ್ಸ್ ಇದೆ, ಇದನ್ನು ಮಾಡಬೇಕಾಗಿರುತ್ತೆ. ಮತ್ತು ವರ್ಕ್ ಹಿಸ್ಟ್ರಿ ಆ್ಯಂಡ್ ಸ್ಕಿಲ್ಸ್ ಅಂತಿದೆ. ಸೊ ಏನಾದ್ರು ಮುಂಚೆ ಏನಾದ್ರು ವರ್ಕ್ ಮಾಡ್ತೀರಾ, ಸೊ ಅದನ್ನು ಎಂಟ್ರ್ ಮಾಡಿಲ್ಲ ಅಂದರೆ ಬಿಟ್ಬಿಡಿ. ನೆಕ್ಸ್ಟ್ ಎಜುಕೇಷನ್ನ ಸೆಲೆಕ್ಟ್ ಮಾಡಿ, ಎಜುಕೇಷನ್ ಏನೇನು ಮಾಡಿದ್ದೀರ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ವರ್ಕ್ ಎಲಿಜಿಬಿಲಿಟಿ ಒಂದು ಮಾಡಿ, ಆಮೇಲೆ ರೆಸ್ಯೂಮು. ಓಕೆ, ರೆಸ್ಯೂಮು ಈ ಜಾಬಿಗೆ ಬೇಕಾಗಿರೋ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಈ ಜಾಬಿಗೆ ಅಂತಲೇ ಒಂದು ರೆಸ್ಯೂಮ್ ಮಾಡ್ಕೊಳ್ಳಿ, ಏನೇನು ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಸೊ ಅದ್ರ ಈ ಜಾಬಿಗೆ ತಕ್ಕಂತೆ ನೀವು ಇಲ್ಲಿ ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಈಗ AI ಟೂಲ್ಸ್ ಎಲ್ಲ ಬಂದಿದೆ, ChatGPT ಎಲ್ಲ ಬಂದಿದೆ. ಸೊ ಈ ಜಾಬ್ ಹೆಡ್ಡಿಂಗ್ ಆಗಿಬಿಟ್ರೆ ಸಾಕು, ನಿಮ್ಮ ರೆಸ್ಯೂಮಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕಂತ ಹೇಳ್ತಾರೆ. ಸೊ ಅದನ್ನೇ ನೀವು ಇನ್ಕ್ಲೂಡೆಡ್ ಮಾಡಿ ಹೊಸ ರೆಸ್ಯೂಮ್ನ ಆ್ಯಡ್ ಮಾಡಿ ಎಂಟರ್ ಮಾಡಬೇಕಾಗಿರುತ್ತೆ, ಅಕ್ನಾಲೆಜ್ಮೆಂಟ್ ಅಂತ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಹೀಗೆ ಎಲ್ಲ ಕಂಪ್ಲೀಟಾಗಿ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ನೀವು ಇಲ್ಲಿ ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ಸೊ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟಲ್ಲಿ ನೀವೇನಾದ್ರು ಸೆಲೆಕ್ಟ್ ಆಗಿದ್ದರೆ ಸೊ ನಿಮಗೆ ಇಮೇಲ್ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದಾಗಿರುತ್ತೆ. ಇಮೇಲ್ ಅಥವಾ SMS ಏನಾದರೂ ಮಾಡ್ತಾರೆ. ಸೊ ಅಲ್ಲಿಂದ ನೀವು ನೆಕ್ಸ್ಟು
ನಿಮ್ಮ ಕಂಪ್ನಿ ಬಗ್ಗೆ ಎಲ್ಲ ಹೇಳಿ ಮುಂದಿನ ಪ್ರೊಸೆಸ್ ಇರುತ್ತೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.